ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ತಮ್ಮನೇಲಲ್ಲಿ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಷಷ್ಠಿ ಹಬ್ಬ. ಸೊ ಅದರ ಹಿಂದಿನ ದಿನದ ವ್ಲಾಗನ್ನು ಕೂಡ ಇಲ್ಲಿ ಏನೋ ಆ್ಯಡ್ ಮಾಡಿದ್ದೀನಿ. ಅಂದರೆ ಷಷ್ಠಿ ಹಬ್ಬದ ಹಿಂದಿನ ದಿನದ ವ್ಲಾಗು. ನಾವು ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ, ಯಾವ ಥರ ಎಲ್ಲ ಕಜ್ಜಾಯ ಎಲ್ಲ ಮಾಡಿದ್ರು ಅಮ್ಮ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ನೆನೆ ಹಾಕಿದ್ರು. ಸೊ ಅಮ್ಮ ಬೆಳಗ್ಗೆನೇ ನೆನೆ ಹಾಕಿದ್ರು. ಸೊ ಈವ್ನಿಂಗ್ ಅಷ್ಟರಲ್ಲಿ, ಅಂದರೆ ಆದಮೇಲೆ ಈವ್ನಿಂಗ್ ಅಷ್ಟರಲ್ಲಿ ಅದನ್ನು ತೆಗೆದ್ರು, ನೀರಿಂದ ಸಪ್ರೇಟ್ ಮಾಡಿ ತೆಗೆದ್ರು. ನೆಕ್ಸ್ಟ್ ಅಲ್ಲಿ ಕಾಟನ್ ಬಟ್ಟೆಗೆ ಹಾಕಿದ್ದಾರೆ, ನೀರೆಲ್ಲ ಹೀರ್ಕೊಳ್ಳಿ ಅಕ್ಕಿಯಿಂದ ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಸಾಂಬಾರಿರಲಿಲ್ಲ, ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಿದ್ದೆ. ಸೊ ಆವಾಗ ಅಮ್ಮ ಪಾಕಕ್ಕೆ ಅಂತ ಹೇಳಿ ರೆಡಿ ಮಾಡ್ತಿದ್ರು, ಕಜ್ಜಾಯ ಮಾಡಿಬಿಡೋಣ ಅಂತ ಹೇಳಿ. ನೋಡ್ತಿರ್ಬೋದು, ನಾನು ಉಪ್ಪಿಟ್ಟು ಮಾಡಿದೆ. ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ತರಕಾರಿ ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನು ಹಾಕಿ ಕಡಲೆಬೇಳೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಸೊ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೋಡ್ತಿರ್ಬೋದು, ಉಪ್ಪಿಟ್ಟು ರೆಡಿ ಆಯಿತು. ಸೊ ಪಾಪುಗೆ ತಿನ್ನಿಸ್ಬೇಕು. ಪಾಪುಗೆ ತಿನ್ನಿಸಿ ಮಲಗಿಸಿದ್ರೆ ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ಬೋದು, ಅಂದರೆ ಕಜ್ಜಾಯ ಮಾಡಬೇಕಲ್ಲ. ಸೊ ಹಾಗಾಗಿ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ನಾನು. ಸೊ ಹಾಗಾಗಿ ಪಾಪುಗೆ ಫಸ್ಟ್ ತಿನ್ನಿಸ್ಬಿಡೋಣ ಅಂತ ಹೇಳಿ ತಟ್ಟೆಗೆ ಹಾಕೊತಿದ್ದೀನಿ. ಸ್ವಲ್ಪ ಬಿಸಿ ಇದೆ, ಹಾರಕ್ಕೆ ಇಡಬೇಕು. ಆರಿಸ್ಬಿಟ್ಟು ಪಾಪುಗೆ ಊಟ ಮಾಡಿಸಿ ಮಲಗಿಸ್ಬೇಕು, ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ. ಆಮೇಲೆ ನನಗೆ ಫ್ರೀ ಆಗುತ್ತೆ, ಅಂದರೆ ಪಾಪು ಇದ್ದರೆ ಮಾಡೋದಕ್ಕೆ ಬಿಡಲ್ಲ ನಮಗೆ. ಸೊ ಹಾಗಾಗಿ ಅವಳನ್ನ ಊಟ ಮಾಡಿಸಿ ಮಲಗಿಸ್ಬೇಕು. ನೋಡ್ತಿರ್ಬೋದು, ಅಮ್ಮ ಬೆಲ್ಲ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದಾರೆ. ಇದು ಪಾಕಕ್ಕೆ ಅಂತ ಹೇಳಿ ಮಾಡ್ತಿರೋದು. ನೆಕ್ಸ್ಟ್ ಇಲ್ಲಿ ಅಕ್ಕಿನ ಮಿಕ್ಸಿಯಲ್ಲಿ ರುಬ್ತಿದ್ದಾರೆ, ಅಂದರೆ ಏನೋ ಪುಡಿ ಮಾಡಬೇಕಲ್ಲ, ಅದನ್ನು ಹಸಿಟ್ಟು ಮಾಡ್ಕೊಬೇಕಲ್ಲ. ಸೊ ಹಾಗಾಗಿ ಮಿಕ್ಸಿಲಿ ಆ ಥರ ಮಾಡ್ಕೊತಿದ್ದಾರೆ. ನೋಡ್ತಿರ್ಬೋದು, ಈ ಥರ ಮಾಡಿದ್ದಾರೆ. ಅಂದರೆ ಇದನ್ನು ಕೂಡ ಸೆಪರೇಟಾಗಿ ಏನು ಸೋಸ್ಕೊತಾರೆ ಇದರಲ್ಲಿ. ಈ ಥರ ನೋಡ್ತಿರ್ಬೋದು, ಸೋಸ್ಕೊತಾರೆ. ಈ ಥರ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಎಲ್ಲನೂ ಪುಡಿ ಮಾಡಿಕೊಂಡು ಅಕ್ಕಿನ ಈ ಥರ ಸೋಸ್ಕೊತಿದ್ದಾರೆ ಈ ಥರದ್ರಲ್ಲಿ. ಸೊ ನೆಕ್ಸ್ಟು ಪಾಕ, ಅಂದರೆ ಕಜ್ಜಾಯ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಅಮ್ಮ ಯಾವ ಥರ ಮಾಡ್ತಾರೆ ಕಜ್ಜಾಯ ಅಂತ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು, ಇದರಲ್ಲಿ ಪಾಕಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಇಟ್ಟಿದ್ದಾರೆ ಅಮ್ಮ. ಅಂದರೆ ಬೆಲ್ಲ ಎಲ್ಲ ಕರಗಲಿ ಅಂತ ಹೇಳಿ. ಆವಾಗಲೇ ತೋರಿಸಿದ್ನಲ್ಲ, ಅಷ್ಟೇ ನೀರು ಹಾಕಿದ್ದು, ಅದರಲ್ಲೇ ಪಾಕ ಬರಬೇಕಿದ್ದು. ಸೊ ಇದೊಂದು ದೊಣ್ಣೆ, ಇದನ್ನು ಅಮ್ಮ ಮುದ್ದೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಥರದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ತುಂಬ ವರ್ಷದಿಂದ ಇದೆ ಇದು ದೊಣ್ಣೆ. ಇದು ನಮ್ಮ ಮನೆಯಲ್ಲಿ ಮುದ್ದೆ ತೆಗಿಯೋದಕ್ಕೆ, ಮುದ್ದೆ ಮಾಡೋದಕ್ಕೆ ಅಂತಲೇ ಇರೋದು. ಸೊ ನೋಡ್ತಿರ್ಬೋದು, ಅದು ಹಿಟ್ಟೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಅದು ಪಾಕ, ಬೆಲ್ಲ ಎಲ್ಲ ಕರಗಿದ್ಮೇಲೆ ಈ ಥರ ಜಾಲರಿಯಲ್ಲಿ ಅಮ್ಮ ಸೋಸ್ಕೊಂಡ್ರು. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಏನಾದ್ರು ಇರುತ್ತೆ ಅಲ್ಲ. ಸೊ ಹಾಗಾಗಿ ಆ ಥರ ಸೋಸ್ಕೊಂಡ್ರು. ನೆಕ್ಸ್ಟ್ ಇದು ಪಾಕ ಬಂದಿದೆಯಾ ಅಂತ ನೋಡ್ತಿದ್ದಾರೆ. ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಆ ಪಾಕ ಏನಿದೆಯೋ ಅದನ್ನು ಅಲ್ಲಿ ಡ್ರಾಪ್, ಅಂದರೆ ಚೊಟ್ಟಿಸ್ತಾರೆ. ಸೊ 1-2-3 ಡ್ರಾಪ್ ಹಾಕಿದ್ಮೇಲೆ ಅದು ಉಂಡೆ ಥರ ಬಂದರೆ ಪಾಕ ಬಂದಿದೆ ಅಂತ ಅರ್ಥ. ಸೊ ಹಾಗಾಗಿ ಅಮ್ಮ ಆ ಥರ ಮಾಡ್ತಿದ್ರು. ನೋಡ್ತಿರ್ಬೋದು ನೀವು, ತುಂಬಾ ಕುದೀತಿದೆ ಅದು. ಏನು ಒಂದು 1 ಗಂಟೆ 20 ನಿಮಿಷನಾರ ಬೇಕು ಅದು ಪಾಕ ಬರೋದಕ್ಕೆ. ಸೊ ಅಮ್ಮ ಈ ಥರ ಮಾಡ್ತಿದ್ರು, ಚೆಕ್ ಮಾಡ್ಕೊತಿದ್ರು ಪಾಕ ಬಂತ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಬರಬೇಕು ಅನಿಸುತ್ತೆ. ಸೊ ಬಂತು ಪಾಕ. ಆ್ಯಂಡ್ ನೋಡ್ತಿರ್ಬೋದು, ಅದು ಹಿಟ್ಟಿತ್ತಲ್ಲ, ಹಸಿಟ್ಟು ನಾನೇ ಹಾಕಿದೆ. ಸೊ ಹಾಗಾಗಿ ಅದನ್ನು ಹಾಕ್ಬೇಕಾದ್ರೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ನಾನೇ ಹಾಕ್ತಿದ್ದೆ ಹಾಗಾಗಿ. ಸೊ ಹಾಕ್ಬಿಟ್ಟೆಲ್ಲನೂ ನೀಟಾಗಿ ಅಮ್ಮ ಮಿಕ್ಸ್ ಮಾಡ್ತಿದ್ದಾರೆ. ಅದು ಒಂದು ಸ್ವಲ್ಪ ಗಂಟು ಥರ ಬಂದುಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಅದನ್ನು ತಿರ್ಕೊಬೇಕು. ಸೊ ಈ ಥರ ಮಾಡ್ತಾರೆ ನಮ್ಮಮ್ಮ ಕಜ್ಜಾಯನ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಹೀಗೇ ಮಾಡೋದು. ಸೊ ಈ ಥರ ಚೆನ್ನಾಗಿ ತಿರಿಬೇಕು, ಅದೆಲ್ಲ ಹಿಟ್ಟಿಟ್ಟು ಹಾಗೇನೆ ಉಳ್ಕೊಂಡ್ಬಿಡುತ್ತೆ, ಅದನ್ನು ಚೆನ್ನಾಗಿ ತಿರಿಬೇಕು. ಸೊ ಈ ಥರ ಕಜ್ಜಾಯದ್ದು ಕಜ್ಜಾಯಕ್ಕೆ ಅಂತ ಹೇಳಿ ಈ ಥರ ರೆಡಿ ಮಾಡ್ತಾರೆ, ಅಮ್ಮ ಮಾಡಿದ್ದಾರೆ. ಸೊ ಇದನ್ನು ಬೆಳಗ್ಗೆ ತನಕ ಬಿಟ್ಟು ಬೆಳಗ್ಗೆ ಅದನ್ನು ಕಜ್ಜಾಯ ಮಾಡ್ಕೊಳ್ಳೋದು. ಸೊ ನೋಡ್ತಿರ್ಬೋದು, ಪಾಪು ಮಲಗಿದ್ದಾಳೆ. ಅವಳನ್ನ ಮಲಗಿಸ್ಬಿಟ್ಟೆ ನಾವು ಆ ಥರ ಎಲ್ಲ ಅಂದರೆ ಕಜ್ಜಾಯ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಮಾಡ್ತಿದ್ದಿದ್ದು. ಸೊ ಮಲಗಿಬಿಟ್ಲು ಅವಳು. ಬೆಳಗ್ಗೆಯಿಂದ ಮಲಗಿರಲಿಲ್ಲ ಪಾಪು. ಸೊ ಹಾಗಾಗಿ ಊಟ ಮಾಡಿಸಿದ ತಕ್ಷಣ ಮಲಗಿಬಿಟ್ಲು. ಸೊ ಮಲಗಿಸ್ಬಿಟ್ಟು ನಾನು ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ಹೋದೆ.
ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಕಜ್ಜಾಯದು ಹಿಟ್ಟು ರೆಡಿ ಆಯಿತು. ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ನಾಳಿನ ವ್ಲಾಗಲ್ಲಿ ನಾವು ಯಾವ ಥರ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಮಿಸ್ ಮಾಡ್ದಲೇ ನೋಡಿ.